ಬಹುತೇಕ ಪುತ್ತೂರು ಇವತ್ತು ಸಂಪೂರ್ಣ ಬಂದ್ ಆಗಿದೆ. ಫ್ರಾಕ್ಚರ್ ಆಗಿದೆ ಸರ್. ಓಕೆ, ಸರ್ಜರಿ ಏನಾದರೂ? ಸರ್ಜರಿ ಆಗಿದೆ. 1 ತಿಂಗಳು ನನಗೆ ಇಷ್ಟೇ ಹೇಳಿರೋದು. ಮುಸ್ಲಿಂ ಅಲ್ಲಿ ಯಾರಾದ್ರೂ ಹಿಂದೂ ಹುಡುಗ ಬಂದು ಫೋಟೋ ತೆಗೆದ್ರೆ ಅವ್ರು ಬಿಡ್ಲಿಕ್ಕೆ ಉಂಟಾ? ಬಿಡ್ತಾರ? ನನ್ನ ಮೇಲೆ ಮತ್ತೆ ನನ್ನ ಮಗನ ಮೇಲೆ ಕೇಸ್ ಹಾಕಿದನ್ನು ಬಿಟ್ಟು ಅವರ ಮೇಲೆ ಯಾವುದೇ ಕೇಸ್ ಹಾಕಲಿಲ್ಲ. ನಮ್ಗೆ ಅನ್ಯಾಯ ಮಾಡಿದ್ದಾರೆ. ತಾಯಿಯ ರಕ್ಷಣೆಗೆ ಬಂದ ಮಗನ ಮೇಲೆ ವಿನೋದ್ ಕೊಲೆ ಯತ್ನ ಕೇಸ್ ದಾಖಲು ಮಾಡುವುದಾದ್ರೆ ಆ ತಾಯಿಯ ಮೇಲೆ ಹಲ್ಲೆ ಮಾಡಿದಂತ ಮುಸಲ್ಮಾನ ಯುವಕರ ಮೇಲೆ ಯಾಕೆ ಕೊಲೆ ಯತ್ನ ಕೇಸ್ ದಾಖಲು ಮಾಡುವುದಿಲ್ಲ? ಮುಸ್ಲಿಂ ಪಾರ್ಟಿಯನ್ನು ಯಾರನ್ನು ಅರೆಸ್ಟ್ ಮಾಡಲಿಲ್ಲ. ಸುಮ್ಮನೆ ಪ್ರಚಾರ ಮಾಡಿದ ಈ ಹಿಂದೂ ಮುಸ್ಲಿಂ ಲೇಡೀಸ್ ಮೇಲೆ ಕೂಡ ಕೇಸ್ ಆಗಬೇಕು ಸರ್. ಬಂದಾದ್ರೂ ಕೂಡ ಇವತ್ತಿಗೂ ಕೂಡ ಆರೋಪಿಗಳು ಒಬ್ಬರೇ ಒಬ್ಬ ಆರೋಪಿಗಳನ್ನು ಇವತ್ತು ಬಂಧನ ಮಾಡುವಂತಹ ಪ್ರಕ್ರಿಯೆಯನ್ನು ಪೊಲೀಸ್ ಇಲಾಖೆ ಮಾಡಿಲ್ಲ. ನಮ್ಮ ಮೇಲೆ ಅನ್ಯಾಯ ಮಾಡಿದವರು ಮಹಾಲಿಂಗೇಶ್ವರ ದೇವರು ಬಿಡುವುದಿಲ್ಲ, ಖಂಡಿತ ಬಿಡುವುದಿಲ್ಲ. ನಮಸ್ತೆ ವೀಕ್ಷಕರೇ, ಪುತ್ತೂರಿನ ದರ್ಬೆಯಲ್ಲಿ ನಡೆದಿರತಕ್ಕಂಥ ಅಹಿತಕರ ಘಟನೆಗೆ ಸಂಬಂಧಿಸಿದಂತೆ ಹಿಂದೂ ಜಾಗರಣ ವೇದಿಕೆ ಇವತ್ತು ಏನು ಪುತ್ತೂರು ಬಂದ್ಗೆ, ಸ್ವಯಂ ಪ್ರೇರಿತ ಪುತ್ತೂರು ಬಂದ್ಗೆ ಕರೆ ನೀಡಿತ್ತು. ಪುತ್ತೂರಿನಾದ್ಯಂತ ಯಾವ ರೀತಿಯಾದಂತಹ ವಾತಾವರಣ ಇದೆ, ಪುತ್ತೂರಿನ ಜನತೆ ಇದಕ್ಕೆ ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ಪುತ್ತೂರಿನಲ್ಲಿ ಈ ಬಂದ್ಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇರ್ಬೋದು, ಭಾರತೀಯ ಜನತಾ ಪಕ್ಷ ಇರ್ಬೋದು, ಅದೇ ರೀತಿ ಅರುಣ್ ಕುಮಾರ್ ಪುತ್ತಿಲ ಅವರು ಕೂಡ ನಿನ್ನೆ ರಾತ್ರಿ ಬೆಂಬಲವನ್ನ ಸೂಚಿಸಿದವರಿದ್ದಾರೆ. ಹಾಗಾದ್ರೆ ಪುತ್ತೂರಿನ ವಾತಾವರಣ ಹೇಗಿದೆ, ಬನ್ನಿ ನೋಡ್ಕೊಂಡು ಬರೋಣ. ವೀಕ್ಷಕರೇ, ನಾವಿವಾಗ ದರ್ಬೆ ಜಂಕ್ಷನ್ ಅಲ್ಲಿ ಇದ್ದೇವೆ. ದರ್ಬೆ ಜಂಕ್ಷನ್ ಅಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಬಹುತೇಕ ಬಂದ್ ಅಂತಾನೆ ಹೇಳ್ಬೋದು. ಸಂಪೂರ್ಣವಾಗಿ ಬಂದ್ ಆಗುವ ಮೂಲಕ ಹಿಂದೂ ಸಂಘಟನೆಗಳು ಏನು ಬಂದ್ಗೆ ಕರೆ ಕೊಟ್ಟಿದ್ದಾವೋ ಆ ಬಂದ್ಗೆ ಬೆಂಬಲವನ್ನ ಸೂಚಿಸುವಂತ ಕೆಲಸವನ್ನ ಮಾಡಿದ್ದಾರೆ. ನಾವೀಗ ದರ್ಬೆಯ ಮಿಡಲ್ ಅಂದ್ರೆ ದರ್ಬೆಯ ಜಂಕ್ಷನ್ ನಲ್ಲಿದ್ದೇವೆ. ಇಲ್ಲಿ ನಾವು ಸುತ್ತಮುತ್ತ ನೋಡುವಂತ ಎಲ್ಲ ಪ್ರಮುಖ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದಾವೆ ಅಂತಾನೆ ಹೇಳ್ಬೋದು. ಅದೇ ರೀತಿ ನಾನು ಆಗಲೇ ಉಲ್ಲೇಖ ಮಾಡಿದ ಹಾಗೆ ಎಲ್ಲ ವಾಹನ ಸಂಚಾರವೂ ಕೂಡ ಎಂದಿನಂತೆ ನಡೀತಾ ಇದೆ. ಎಲ್ಲವೂ ಕೂಡ ನಾರ್ಮಲ್ ಆಗಿದೆ. ಯಾವುದೇ ಸಾರ್ವಜನಿಕರಿಗೆ ಉಂಟಾಗುವಂತಹ ಅಥವಾ ಸಮಸ್ಯೆಯಾಗುವಂತಹ ಯಾವುದೇ ಘಟನೆಗಳು ನಡೀತಾ ಇಲ್ಲ. ಎಲ್ಲವೂ ಕೂಡ ನಾರ್ಮಲೈಸ್ ಆಗಿದೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ನಾವೀಗ ಪುತ್ತೂರಿನ ಏನು ಮಿಡಲ್ ಆಫ್ ದ ಜಂಕ್ಷನ್ ಅಂತಾನೆ ಹೇಳ್ಬೋದು. ಪುತ್ತೂರಿನ ಜಂಕ್ಷನ್ ನಲ್ಲಿದ್ದೇವೆ. ಈ ಕಡೆಯಿಂದ ಬಸ್ ಸ್ಟ್ಯಾಂಡ್ ಕಡೆಯಿಂದ ಬರುವಂತದ್ದು ಇರ್ಬೋದು ಅಥವಾ ಏನು ಇನ್ನೊಂದೆಡೆಯಿಂದ ಬರುವಂತದ್ದು 4 ಮಾರ್ಗಗಳು ಸೇರುವಂತ ಜಾಗ ಇದು. ಈ ಭಾಗದಲ್ಲಿದ್ದೇವೆ. ನಾವಿಲ್ಲಿ ನೋಡ್ಬೋದು ವಿಶೇಷ ಕಾರ್ಯಪಡೆ, ಅದೇ ರೀತಿ ಟ್ರಾಫಿಕ್ ಪೊಲೀಸರಿರ್ಬೋದು ಅಥವಾ ಯಾವ ರೀತಿ ಪೊಲೀಸರ ನಿಯೋಜನೆ ಕೂಡ ಈ ಸ್ಥಳದಲ್ಲಿ ಆಗಿದೆ ಅನ್ನುವಂಥ ದೃಶ್ಯವನ್ನು ನೋಡ್ಬೋದು. ಎಲ್ಲ ಅಂಗಡಿ ಮುಂಗಟ್ಟುಗಳು ವಿಶೇಷವಾಗಿ ಇವತ್ತು ಏನು ಹಿಂದೂ ಜಾಗರಣ ವೇದಿಕೆ ಮತ್ತು ಹಿಂದೂ ಜಾಗರಣ ವೇದಿಕೆ ಬಂದ್ಗೆ ಕರೆ ಕೊಟ್ಟಿದೆ ಮತ್ತು ಅದಕ್ಕೆ ಎಲ್ಲ ಹಿಂದೂ ಪರ ಸಂಘಟನೆಗಳು ಬೆಂಬಲವನ್ನು ಸೂಚಿಸಿದ್ದಾವೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಹಿಂದೂ ಬಾಂಧವರ ಅಂಗಡಿ ಮುಂಗಟ್ಟುಗಳು ಬಂದಾಗಿರುವುದು ಒಂದೆಡೆ. ಆದರೆ ಇನ್ನೊಂದೆಡೆ ಏನು ಮುಸ್ಲಿಮರ ಸಮುದಾಯದ ಹಬ್ಬ ಕೂಡ ಇವತ್ತಿರುವಂತಹದ್ದು. ಆ ಹಿನ್ನೆಲೆಯಲ್ಲಿ ಈ ಬಸ್ ಸ್ಟ್ಯಾಂಡ್ ಭಾಗದಲ್ಲಿ ಬಹುತೇಕ ಮುಸಲ್ಮಾನರ ಅಂಗಡಿಗಳಿರುವಂತಹದ್ದು, ಅವು ಕೂಡ ಈ ಸಂಪೂರ್ಣವಾಗಿ ಬಂದಾಗಿ ಬಹುತೇಕ ಪುತ್ತೂರು ಇವತ್ತು ಸಂಪೂರ್ಣ ಬಂದ್ ಆಗಿದೆ. ಆದರೆ ಸ್ವಯಂ ಪ್ರೇರಿತವಾಗಿ ಏನು ಸಂಘಟನೆಗಳು ಕರೆ ಕೊಟ್ಟ ಏನು ಬಂದ್ಗೆ ಏನು ಕರೆ ಕೊಟ್ಟಿದ್ದಾವೆ, ಬಹುತೇಕ ಬಂದ್ ಯಶಸ್ವಿ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಕೇಳಿದ್ರೆ ಪ್ಯಾರಲಲಿ ಮುಸ್ಲಿಮರ ಅಂಗಡಿಗಳು ಹೇಗೂ ಬಂದಿದೆ, ಅದು ಬಿಡಿ. ಆದರೆ ಹಿಂದೂ ಸಂಘಟನೆಗಳ ಕರೆಗೆ ಒಪ್ಪಿಕೊಂಡಿರ್ತಕ್ಕಂಥ
ಎಲ್ಲ ವರ್ತಕರು, ಅದು ಹಿಂದೂ ವರ್ತಕರು ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ, ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಇವತ್ತು ಏನು ಬಂದಿಗೆ ಕರೆ ಕೊಟ್ಟಿರುವಂತಹದ್ದು. ಇಡೀ ಪುತ್ತೂರು ಇವತ್ತು ಒಂದು ರೀತಿಯಲ್ಲಿ ಅಂಗಡಿ ಮುಂಗಟ್ಟುಗಳು ಬಂದಾಗಿದೆ. ಅದರ ಜೊತೆಗೆ ಬಸ್ ವ್ಯವಸ್ಥೆ ಆಗಿರ್ಬೋದು ಅಥವಾ ಇನ್ನುಳಿದಂತೆ ರಿಕ್ಷಾ, ಸಾರಿಗೆ ವ್ಯವಸ್ಥೆಗಳು, ಎಲ್ಲ ಖಾಸಗಿ ವಾಹನಗಳಿರ್ಬೋದು ಅಥವಾ ಎಲ್ಲ ಸಾರಿಗೆ ವ್ಯವಸ್ಥೆಗಳು ಅದು ಎಂದಿನಂತೆ ಕಾರ್ಯಾಚರಿಸ್ತಾ ಇರುವುದನ್ನು ನಾವು ನೋಡ್ಬೋದು. ಆದ್ರೆ ಏನು ಇಲ್ಲಿ ವಿಶೇಷ ಕಾರ್ಯಪಡೆ ಪೊಲೀಸರು ಇರ್ಬೋದು ಅಥವಾ ಬೇರೆ ಬೇರೆ ಪೊಲೀಸರನ್ನ ನಿಯೋಜನೆ ಮಾಡುವ ಮೂಲಕ ಖುದ್ದು SP ಅವರು ಏನು ಪುತ್ತೂರಿನಲ್ಲಿ ಬಂದು ಇವತ್ತು ಬೆಳಿಗ್ಗೆಯಿಂದಲೇ ಪುತ್ತೂರಿನಲ್ಲಿದ್ದಾರೆ. ಅದರ ಜೊತೆಗೆ ಏನು IG ಅವರು ಕೂಡ ಪುತ್ತೂರಿಗೆ ಆಗಮಿಸಿದ್ದಾರೆ. ಪುತ್ತೂರಿನಲ್ಲಿ ಯಾವ ರೀತಿ ವಾತಾವರಣ ಇದೆ ಅನ್ನೋದನ್ನ IG ಅವರು ಕೂಡ ಇದ್ದುಕೊಂಡು ಇಲ್ಲಿ ಏನು ಮಾನಿಟರ್ ಮಾಡುವಂತ ಕೆಲಸಗಳಾಗ್ತಾ ಇದೆ. ಒಟ್ಟಿನಲ್ಲಿ ಹೇಳಬೇಕು ಅಂತ ಆದ್ರೆ ಪುತ್ತೂರಿನಲ್ಲಿ ಒಂದು ರೀತಿ ಶಾಂತಯುತವಾದಂತ ವಾತಾವರಣ ಇದೆ. ಅದರ ಜೊತೆಗೆ ಏನು ಒಂದು ಮೌನ ಪ್ರತಿಭಟನೆಯ ಪ್ರತಿರೂಪವಾಗಿ ಸ್ವಯಂ ಪ್ರೇರಿತ ಬಂದ್ ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಇದೀಗ ನಾವು ಪುತ್ತೂರು ನಗರದಲ್ಲಿ ಹೋಗ್ತಾ ಇದ್ದೇವೆ. ನಗರದ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಬಹುತೇಕ ಹಿಂದೂ ಸಂಘಟನೆಗಳು ಏನಿವತ್ತು ಬಂದ್ಗೆ ಕರೆ ಕೊಟ್ಟಿದೆ, ಹಿಂದೂ ಜಾಗರಣ ವೇದಿಕೆ ನೀಡಿರುವಂಥ ಬಂದ್ಗೆ ಇದೀಗ ಎಲ್ಲ ಹಿಂದೂ ಪರ ಸಂಘಟನೆಗಳು ಭಾರತೀಯ ಜನತಾ ಪಕ್ಷವನ್ನು ಸೇರಿದಂತೆ ಬೆಂಬಲವನ್ನು ಸೂಚಿಸಿರುವಂಥದ್ದು. ಅದರ ಪ್ರತಿಫಲವಾಗಿ ಪುತ್ತೂರು ನಗರದಲ್ಲಿರತಕ್ಕಂಥ ಎಲ್ಲ ಹಿಂದೂಗಳ ಅಂಗಡಿ ಮುಂಗಟ್ಟುಗಳು ಸಾರ್ವಜನಿಕವಾಗಿ ಇವತ್ತು ಬಂದ್ಗೇನು ವರ್ತಕರು ಬೆಂಬಲವನ್ನು ಸೂಚಿಸಿ ಸ್ವಯಂ ಪ್ರೇರಿತರಾಗಿ ಇವತ್ತು ಏನು ಬಂದ್ ಮಾಡಿರುವಂತಹದ್ದು. ಈ ಬಂದ್ ಮಾಡುವ ಮೂಲಕ ದರ್ಬೆಯಲ್ಲಿ ನಡೆದಿರುವಂತಹ ಘಟನೆಯನ್ನ ಖಂಡಿಸುವಂತ ಕೆಲಸವನ್ನ ಇವತ್ತು ಏನು ಸಂಘಟನೆಗಳು ಮಾಡಿದಾವೆ. ಇದರ ಜೊತೆಗೆ ಈ ಬಂದಿನಲ್ಲಿ ಇವತ್ತು ನಾವು ನೋಡ್ತಾ ಹೋದರೆ ಇವತ್ತು ಇಡೀ ಪುತ್ತೂರು ಸ್ತಬ್ಧ ಆಗಿದೆ. ಪುತ್ತೂರಿನ ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದಾಗಿದೆ. ಆದರೆ ಒಂದು ಇಲ್ಲಿ ಗಮನಿಸಬೇಕು, ಅನೇಕ ನಾನು ಆಗದಿಂದ ನೋಡ್ತಾ ಇದ್ದೇನೆ, ಒಂದಷ್ಟು ಮೆಸೇಜ್ಗಳು ಕೂಡ ಹರಿದಾಡ್ತಾ ಇವೆ. ಏನಂತ ಹೇಳಿದ್ರೆ ಇವತ್ತು ಈದ್ ಮಿಲಾದ್ ಹಬ್ಬ ಇದೆ, ಈ ಕಾರಣಕ್ಕಾಗಿ ಅಂಗಡಿ ಮುಂಗಟ್ಟುಗಳು ಹೆಚ್ಚಿನದ್ದು ಬಂದಾಗಿದೆ. ಸರಿ, ಆ ಕಾರಣಕ್ಕಾಗಿಯೇ ಮುಸಲ್ಮಾನ ಸಹೋದರರ ಅಂಗಡಿ ಮುಂಗಟ್ಟುಗಳು ಬಂದಾಗಿರಬಹುದು. ಆದರೆ ಇನ್ನುಳಿದಂತ ಅಂಗಡಿ ಮುಂಗಟ್ಟುಗಳು ಅದು ಹಿಂದೂ ಜಾಗರಣಾ ವೇದಿಕೆ ನೀಡಿರುವಂತ ಸ್ವಯಂ ಪ್ರೇರಿತ ಬಂದಿನ ಕಾರಣಕ್ಕಾಗಿಯೇ ಬಂದಾಗಿರುವಂತಹದ್ದು ಅನ್ನುವಂಥದ್ದು ಕೂಡ ಇಲ್ಲಿ ಗಮನಾರ್ಹ ಅಂಶ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಕೇಳಿದ್ರೆ ಪುತ್ತೂರಿನಲ್ಲಿ ಬಹುಶಃ ಇಂಥ ಬಂದಾಗದೆ ಕೆಲವು ಸಮಯಗಳಾಗಿದೆ, ಕೆಲವು ಕಾಲಗಳಾಗಿದೆ. ಜಿಲ್ಲೆಯಲ್ಲೇ ಈ ರೀತಿಯ ಬಂದ್ ನಡೆಯದೆ ಬಹುಶಃ ಪುತ್ತೂರಿನ ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿರತಕ್ಕಂಥ ಸಂಘ ಪರಿವಾರ ಈ ಬಂದ್ಗೆ ಏನು ಕರೆ ನೀಡಿತ್ತು, ಈ ಬಂದ್ಗೆ ಎಲ್ಲರೂ ಬೆಂಬಲವನ್ನು ಸೂಚಿಸಿದ್ರು. ಆ ಬೆಂಬಲದ ಪ್ರತಿಫಲನವಾಗಿ ಇವತ್ತು ನಾವು ನೋಡ್ತಾ ಇದ್ದೇವೆ, ಏನು ಮಲ್ಟಿ ಸ್ಟೋರ್ಸ್ ಅಂತ ಯಾವುದನ್ನ ಕರೀತೇವೆ, ಬ್ರ್ಯಾಂಡ್ಗಳು ಅಂತ ಯಾವುದನ್ನು ಕರೀತೇವೆ, ರಿಲಯನ್ಸ್ ಡಿಜಿಟಲ್ ಇರ್ಬೋದು, ರಿಲಯನ್ಸ್ ಸ್ಮಾರ್ಟ್ ಬಜಾರ್ಗಳಿರ್ಬೋದು, ಅಥವಾ ಯಾವ ನಾವು ಫ್ರಾಂಚೈಸಿ ಅಂತ ಹೇಳ್ತೇವೆ ಅವುಗಳು ಕೂಡ ಇವತ್ತು ಬಂದ್ ಆಗಿರುವಂತಹದ್ದು ಬಹುಶಃ ಇವತ್ತು ಇಡೀ ಜಿಲ್ಲೆಯಲ್ಲಿ ಒಂದು ರೀತಿಯ ಸಂದೇಶವನ್ನು ಇವತ್ತು ಕೊಟ್ಟಿದೆ. ಏನು ಪೊಲೀಸ್ ಇಲಾಖೆ ಒಂದು ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹಕ್ಕೆ ಪುತ್ತೂರಿನ ಜನತೆ ಬೆಂಬಲವನ್ನು ಸೂಚಿಸಿದೆ ಅಂತಲೇ ಹೇಳ್ಬೋದು. ಇವತ್ತು ಈಗಾಗಲೇ SP ಅವರು ಮಾಧ್ಯಮದ ಜೊತೆ ಮಾತಾಡ್ತಾ ಹೇಳಿದರು, ಪುತ್ತೂರಿನಲ್ಲಿ ಶಾಂತಿಯುತವಾದಂಥ ಬಂದ್ ಆಗಿದೆ, ಎಲ್ಲೂ ಕೂಡ ಬಲವಂತದ ಬಂದ್ ಮಾಡುವಂಥ ಕೆಲಸಗಳು ಪುತ್ತೂರಿನಲ್ಲಿ ನಡೆಯಲಿಲ್ಲ ಅನ್ನೋದನ್ನು ಖುದ್ದು SP ಅವರು ಸ್ಪಷ್ಟಪಡಿಸಿದ್ದಾರೆ. ಇದರ ಅರ್ಥ ಏನು, ಪುತ್ತೂರಿನ ಜನತೆ ಈ ಘಟನೆಯನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಮಾತ್ರ ಅಲ್ಲ, ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿದ್ದಾರೆ ಅಂದರೆ ಈ ಘಟನೆಯನ್ನ ಪುತ್ತೂರಿನ ಜನತೆ ವಿರೋಧಿಸಿದೆ. ಇದು ಪುತ್ತೂರಿನಲ್ಲಿ ನಡೆಯಬಾರದು. ಈ ರೀತಿಯ ತಾರತಮ್ಯಗಳು, ಈ ರೀತಿಯ ಏನು ಕೋಮು ಸಂಘರ್ಷಗಳಿಗೆ ಇದು ನಾಂದಿ ಆಗಬಾರದು ಅಂತ ಪುತ್ತೂರಿನ ಜನತೆ ವಿರೋಧಿಸಿದೆ ಅಂತಾನೆ ಹೇಳ್ಬೋದು. ನಾವಿವಾಗ ದರ್ಬೆ ಜಂಕ್ಷನ್ ಅನ್ನು ತಲುಪಿದ್ದೇವೆ. ಯಾವ ಘಟನೆ ನಡೆಯಿತು ಆ ಜಾಗವನ್ನು ನಾವು ತಲುಪಿದ್ದೇವೆ. ಆ ಜಾಗದಲ್ಲಿ ನಾವು ನೋಡ್ಬೋದು ಪೊಲೀಸರ ನಿಯೋಜನೆ ಆಗಿದೆ, ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದಾಗಿದೆ.
ಮಾತ್ರ ಅಲ್ಲ, ವಿಶೇಷ ಪೊಲೀಸ್ ತಂಡ ಇಲ್ಲಿದೆ. ನಾನಾಗಲೇ ಉಲ್ಲೇಖ ಮಾಡಿದಾಗೆ SP, IG, ಉನ್ನತ ಅಧಿಕಾರಿಗಳು, DYSP ಇರ್ಬೋದು ಅಥವಾ ಬೇರೆ ಬೇರೆ ಅಧಿಕಾರಿಗಳ ನಿಯೋಜನೆಯಾಗಿದೆ. ಮಾತ್ರ ಅಲ್ಲ, ಇವತ್ತು ಇನ್ನೊಂದು ಅಂಶ ಇಲ್ಲಿ ಗಮನಿಸಬೇಕು. ಸಂಜೆ ಇದೇ ಪುತ್ತೂರು ನಗರದಲ್ಲಿ ಇವತ್ತು ಏನೋ ಮುಸ್ಲಿಂ ಬಾಂಧವರ ಏನು ಹಬ್ಬದ ಪ್ರಯುಕ್ತ ಮೆರವಣಿಗೆ ಕೂಡ ನಡೀಲಿಕ್ಕಿದೆ. ಸೊ ಆ ಪ್ರೊಸೆಷನ್ ಕೂಡ ಇಲ್ಲಿ ನಡೆಯುವ ಕಾರಣಕ್ಕಾಗಿ ಹೆಚ್ಚಿನ ಪೊಲೀಸ್ ವ್ಯವಸ್ಥೆಯನ್ನೇ ಮಾಡಿಕೊಳ್ಳುವಂಥ ಕೆಲಸವನ್ನು ಏನು ಪೊಲೀಸ್ ಇಲಾಖೆ ಮಾಡಿದೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ನೋಡುವುದಾದರೆ ಪುತ್ತೂರು ಬಂದ್ಗೆ ಏನು ಹಿಂದೂ ಸಂಘಟನೆಗಳು ಕರೆ ನೀಡಿದ್ದಾವೆ, ಈ ಬಂದ್ ಬಹುತೇಕ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು. ಹಿಂದೂ ಜಾಗರಣ ವೇದಿಕೆ ಏನು ಪುತ್ತೂರು ಬಂದ್ಗೆ ಕರೆ ಕೊಟ್ಟಿದೆ, ಬಹುಶಃ ಆ ಬಂದ್ಗೆ ಕರೆ ಕೊಡಲಿಕ್ಕೆ ಏನು ಪ್ರಮುಖ ಕಾರಣ ಆಗಿತ್ತು, ಆ ಡ್ರೀಮ್ಸ್ ಡಿಜಿಟಲ್ ಅನ್ನುವಂಥ ಒಂದು ಏನು ಸೇವಾ ಕೇಂದ್ರ ಇತ್ತು. ನಾವು ಅದರ ಮುಂಭಾಗದಲ್ಲೇ ಇದ್ದೇವೆ. ಏನು ನಡೆಯಬಾರ್ದಂಥ ಒಂದು ಘಟನೆ ಏನಿದೆ ಅದು ನಡೆದಂಥ ಸ್ಥಳ ಇದು. ಇದೇ ಜಾಗದಲ್ಲಿ ಮೊನ್ನೆಯ ದಿನ ಇಡೀ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಸುದ್ದಿಯಾಗಿರ್ತಕ್ಕಂಥ, ರಾಜ್ಯದಲ್ಲಿ ತಲ್ಲಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಘಟನೆ ನಡೆದಿರುವಂತಹದ್ದು. ನಾವಿವಾಗ ನೋಡ್ಬೋದು ಯಾವ ರೀತಿಯಾಗಿ ಪೊಲೀಸ್ ಬಂದೋಬಸ್ತನ್ನ ಈ ಸ್ಥಳದಲ್ಲಿ ಮಾಡಿದ್ದಾರೆ, ಯಾವ ರೀತಿಯಾಗಿ ಪೊಲೀಸರು ಇಲ್ಲಿ ಬೀಡು ಬಿಟ್ಟಿದ್ದಾರೆ. ಯಾವುದೇ ರೀತಿಯಾದಂಥ ಘಟನಾವಳಿಗಳು ಇಲ್ಲಿ ನಡೆಯಬಾರದು. ಬಂದಿನ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಇವತ್ತು ಏನು ಹಬ್ಬ ಕೂಡ ಇರುವಂತಹದ್ದು ಮುಸಲ್ಮಾನ್ ಬಾಂಧವರದ್ದು. ಸೊ ಆ ಕಾರಣಕ್ಕಾಗಿ ಇಲ್ಲಿ ಹೆಚ್ಚಿನ ಪೊಲೀಸ್ ವ್ಯವಸ್ಥೆಯನ್ನ ಮಾಡಿ ಈ ಸ್ಥಳದಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯಬಾರದು, ಜೊತೆಗೆ ಯಾವುದೇ ತೊಂದರೆಗಳಾಗಬಾರದು, ಶಾಂತಿ ಸುವ್ಯವಸ್ಥೆ ಏನು ಅದು ಕಾಪಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಪೊಲೀಸರು ಈ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ಬಹುತೇಕ ಎಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ಈ ಭಾಗದಲ್ಲಿರುವಂತಹದ್ದನ್ನು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿರುವಂತಹದ್ದು. ಬಂದ್ ಮಾಡುವ ಮೂಲಕ ಈ ಬಂದ್ಗೆ ಬೆಂಬಲವನ್ನು ಸೂಚಿಸಿರುವಂತಹದ್ದನ್ನು ಕೂಡ ನಾವು ದೃಶ್ಯಾವಳಿಗಳಲ್ಲಿ ಕಾಣ್ತಾ ಇದ್ದೇವೆ. ವೀಕ್ಷಕರೇ, ನಾವಿವಾಗ ದರ್ಬೆ ಜಂಕ್ಷನ್ನಲ್ಲಿದ್ದೇವೆ. ದರ್ಬೆ ಜಂಕ್ಷನಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಬಹುತೇಕ ಬಂದ್ ಅಂತಲೇ ಹೇಳ್ಬೋದು. ಸಂಪೂರ್ಣವಾಗಿ ಬಂದ್ ಆಗುವ ಮೂಲಕ ಹಿಂದೂ ಸಂಘಟನೆಗಳು ಏನು ಬಂದ್ಗೆ ಕರೆ ಕೊಟ್ಟಿದ್ದಾವೋ ಆ ಬಂದ್ಗೆ ಬೆಂಬಲವನ್ನು ಸೂಚಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವೀಗ ದರ್ಬೆಯ ಮಿಡಲ್ ಅಂದರೆ ದರ್ಬೆಯ ಜಂಕ್ಷನ್ನಲ್ಲಿದ್ದೇವೆ. ಇಲ್ಲಿ ನಾವು ಸುತ್ತಮುತ್ತ ನೋಡುವಂತ ಎಲ್ಲ ಪ್ರಮುಖ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದಾವೆ ಅಂತಾನೆ ಹೇಳ್ಬೋದು. ಅದೇ ರೀತಿ ನಾನು ಆಗಲೇ ಉಲ್ಲೇಖ ಮಾಡಿದಾಗೆ ಎಲ್ಲ ವಾಹನ ಸಂಚಾರವೂ ಕೂಡ ಎಂದಿನಂತೆ ನಡೀತಾ ಇದೆ. ಎಲ್ಲವೂ ಕೂಡ ನಾರ್ಮಲ್ ಆಗಿದೆ. ಯಾವುದೇ ಸಾರ್ವಜನಿಕರಿಗೆ ಉಂಟಾಗುವಂತಹ ಅಥವಾ ಸಮಸ್ಯೆಯಾಗುವಂತಹ ಯಾವುದೇ ಘಟನೆಗಳು ನಡೀತಾ ಇಲ್ಲ. ಎಲ್ಲವೂ ಕೂಡ ನಾರ್ಮಲೈಸ್ ಆಗಿದೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ನಾವಿವಾಗ ಒಂದು ಅತ್ಯಂತ ನೋವಿನ ಸನ್ನಿವೇಶದಲ್ಲಿ ಇರುವಂತಹದ್ದು. ಯಾಕೆಂತ ಕೇಳಿದ್ರೆ ಪುತ್ತೂರಿನಲ್ಲಿ ದರ್ಬೆಯಲ್ಲಿ ನಡೆದಂಥ ಘಟನೆ ಎಲ್ರಿಗೂ ಗೊತ್ತಿದೆ. ಆ ಘಟನೆಯಿಂದಾಗಿ ಇವತ್ತು ಇಡೀ ಪುತ್ತೂರು ಬಂದಾಗಿದೆ. ಅದೇ ರೀತಿ ಯಾರು ಆರೋಪಿತರಿದ್ದಾರೆ, ಯಾರು ಈ ಘಟನೆಗೆ ಎಲ್ಲದಕ್ಕೂ ಕಾರಣಕರ್ತರಾಗಿದ್ದಾರೆ, ಅವರನ್ನ ಬಂಧನ ಮಾಡಬೇಕು ಅನ್ನುವಂಥ ಒಂದು ಆಗ್ರಹದಲ್ಲಿ ಇವತ್ತು ಪುತ್ತೂರು ಬಂದ್ ನಡೆದಿದೆ. ಮಾತ್ರ ಅಲ್ಲ, ಮುಂದಿನ ದಿನದಲ್ಲಿ ಪುತ್ತೂರು ಚಲೋಕ್ಕೆ ಕೂಡ ಸಂಘಟನೆಗಳು ಕರೆ ಕೊಟ್ಟಿರುವಂಥದ್ದು. ಈ ಎಲ್ಲ ಘಟನೆಗಳು ಯಾವಾಗ ಏನು ಬೆಳಕಿಗೆ ಬಂತು ಅಂತ ಹೇಳಿದ್ರೆ, ಒಂದು ಘಟನೆ ನಡೆಯುತ್ತೆ ದರ್ಬೆಯ ಒಂದು ಜೆರಾಕ್ಸ್ ಅಂಗಡಿಯಲ್ಲಿ ಆದಂತ ವಿಚಾರ. ಇದು ಒಂದು ಸೇವಾ ಕೇಂದ್ರದಲ್ಲಿ ಆದಂತ ವಿಚಾರ. ಸೊ ಈ ಘಟನೆಗೆ ಕಾರಣ ಏನು, ಈ ಘಟನೆ ಯಾಕಾಯಿತು ಅನ್ನೋದರ ಬಗ್ಗೆ ಸಾಕಷ್ಟು ವಿಶ್ಲೇಷಣೆಗಳು, ಸಾಕಷ್ಟು ಮಂದಿ ಹೊರಗಿನಿಂದ ಇವತ್ತು ಮಾತಾಡ್ತಾ ಇರೋದನ್ನು ನಾವು ನೋಡ್ತೇವೆ. ಆದ್ರೆ
ಈ ಘಟನೆ ಯಾಕಾಯಿತು, ಏನಾಗಿದೆ ಅನ್ನೋದರ ಕುರಿತು ಮಾತಾಡಲಿಕ್ಕೆ ಸ್ವತಃ ಈ ಘಟನೆಯಲ್ಲಿ ಸಂತ್ರಸ್ತರಾದವರು, ಈ ಘಟನೆಯಲ್ಲಿ ನೋವನ್ನ ಅನುಭವಿಸಿರ್ತಕ್ಕಂಥ ಅಂಜನಾ ಪೈ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಆಸ್ಪತ್ರೆಯಲ್ಲಿದ್ದಾರೆ, ಶಸ್ತ್ರಚಿಕಿತ್ಸೆ ಆಗಿದೆ ಅವರಿಗೆ. ಅವರಿಗೆ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ, ಹೇಗಿದ್ದೀರಿ ಮೇಡಮ್? ನೋವಿದೆ, ಫುಲ್ಲು ನೋವಿದೆ. ಮೇಡಮ್, ಆ ದಿವಸದ ಘಟನೆ ಏನಾಯ್ತು? ಆ ದಿವಸ ಏನು ಎಕ್ಸಾಕ್ಟ್ಲಿ ಘಟನೆ ಹೇಳ್ಬೋದಾ ತಮಗೆ? ಆ್ಯಕ್ಚುಲಿ ಅವತ್ತು ನಾನು ಆಫೀಸಲ್ಲಿ ಇರಲಿಲ್ಲ. 12:30 ಅಂದಾಜು ಈ 3 ಜನ ನಮ್ಮ ಆಫೀಸಿಗೆ ಬಂದು ಪಾಸ್ಪೋರ್ಟ್ ಎನ್ಕ್ವೈರಿ ಮಾಡಿದರು. ಮತ್ತು ಪಾಸ್ಪೋರ್ಟ್ ಎನ್ಕ್ವೈರಿ ಮಾಡಲಿಕ್ಕೆ ನನ್ನ ಹತ್ರ ಫೋನಲ್ಲಿ ಮಾತಾಡಿದ್ದಾರೆ ಇವರು, ಅಂದರೆ ಸ್ಟಾಫು ಅಲ್ಲಿಂದ ಆಫೀಸಿಂದ ಕಾಲ್ ಮಾಡಿದ್ಲು. ಬಟ್ ಒಂದು ಗಂಟೆ ಅಂದಾಜು ಸ್ಟಾಫ್ ನನಗೆ ಕಾಲ್ ಮಾಡಿ ಹೇಳಿದ್ಲು, ಒಂದು ಡಾಕ್ಯುಮೆಂಟ್ ಸ್ವಲ್ಪ ಸಿಕ್ಕಿಕೊಂಡಿದೆ, ಒಮ್ಮೆ ಬರ್ತೀರಾ ಅಂತ. 5 ನಿಮಿಷದಲ್ಲಿ ನಾನು ಬರ್ತೇನೆ ಅಂತ ಹೇಳಿ ನಾನು ಹೇಳಿದೆ ಕಸ್ಟಮರ್ ಹತ್ರ, ಅವ್ರ ಹತ್ರ ಕೂತ್ಕೊಳ್ಳಿಕ್ಕೆ ಹೇಳಿ ನಾನು ಬರ್ತೇನೆ 5 ನಿಮಿಷ ಅಂತ ಹೇಳಿ ಮನೆಯಿಂದ ಅಲ್ಲಿ ಹೋಗುವಾಗ ಈ 3 ಜನ ಕೂಡ ಅಲ್ಲಿಂದ ಹೋಗಿದ್ದಾರೆ. ಅಂದರೆ ಅವರ ಎದುರೇ ಅದು ಡಾಕ್ಯುಮೆಂಟನ್ನು ಸ್ವಲ್ಪ ಬರ್ನ್ ಆದದ್ದು. ನಾನು ಹೋಗಿ ಅದು ಡಾಕ್ಯುಮೆಂಟ್ ತೆಗೆದು ಅವರಿಗೆ ಇಮಿಡಿಯೇಟ್ ನಾನು ಫೋನ್ ಮಾಡಿ ಹೇಳಿದೆ, ಜಸ್ಟ್ ಬೇಗ ಬನ್ನಿ, ಹೀಗೆ ಆಗಿದೆ, ನೀವೊಂದು ಬೇಗ ಬಂದರೆ ನಾವು ಅದಕ್ಕೆ ಒಂದು ಸೊಲ್ಯೂಷನ್ ಮಾಡ್ಬೋದು ಅಂತ ಹೇಳಿ ನಾನು ಸುಮಾರು 1 ಗಂಟೆ ಅಂದಾಜು ಅವರಿಗೆ ವೆಯ್ಟ್ ಮಾಡಿದೆ. ಅವ್ರು ಬರಲಿಲ್ಲ. ಮತ್ತು ನಾನು ಊಟಕ್ಕೆ ಅಂತ ಮನೆಗೆ ಬಂದೆ. 4:15 ಅಂದಾಜು ಮತ್ತು ಆ ಸ್ಟಾಫ್ ಪುನಃ ನನಗೆ ಕಾಲ್ ಮಾಡಿ ಹೇಳಿದ್ಲು, ಅವರು ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಮೇಡಮ್, ಒಮ್ಮೆ ಬನ್ನಿ ಅಂತ. ಆಗ ಆ ಸ್ಟಾಫ್ ಹತ್ರ ಅದು ಫೋನು ಅವ್ರ ಹತ್ರ ಇದು ಮಾಡಿ ಆ ಲೇಡಿ ಒಬ್ಳು ನನಗೆ ಧಮಕಿ ಕೊಟ್ಲು, ನೀವು ನನಗೆ ಡಾಕ್ಯುಮೆಂಟ್ ಈಗ ಕೊಡಿ, ನನಗೆ ಇಲ್ಲಾಂದ್ರೆ 10,000 ಕೊಡಿ, ನಾವು ನಿಮಗೆ ನೋಡಿಕೊಳ್ತೇವೆ ಅಂತ. ನಾನು ಬರ್ತೇನೆ ಮೇಡಮ್, ನಾನು ಆಫೀಸಿಗೆ ಬಂದು ಮಾತಾಡ್ತೇನೆ ಅಂತ ನಾನು ಅಲ್ಲಿಗೆ ಹೋದೆ. ಅಲ್ಲಿ ಹೋದ ನಂತರ ಅವ್ರದ್ದು ಡಿಮ್ಯಾಂಡ್, ನಮಗೆ ಈಗಲೇ ಬೇಕು, ನಮಗೆ ನಾಳ್ದು ಅಪಾಯಿಂಟ್ಮೆಂಟ್ ಉಂಟು, ಪಾಸ್ಪೋರ್ಟಿದು ಅಪಾಯಿಂಟ್ಮೆಂಟ್ ಉಂಟು. ಆಗ ನಾನು ಕೇಳಿದೆ, ನೀವು ನನ್ನ ಹತ್ರ ಕೇಳಿ ಹೋದವರಲ್ಲ ಪಾಸ್ಪೋರ್ಟ್ ಇದು, ಅಷ್ಟು ಬೇಗ ನೀವು ಅಪಾಯಿಂಟ್ಮೆಂಟ್ ತಗೊಂಡ್ರ, ನಾನು ಅದು ರೀಶೆಡ್ಯೂಲ್ ಮಾಡಿ ಕೊಡ್ತೇನೆ. ಅಂದರೆ ಈಗ ನಾನು ಇದು ಪರ್ಪಸ್ಲಿ ಮಾಡಿದಲ್ಲ, ಮೆಷಿನ್ ಕೈ ಕೊಟ್ಟದು, ನನ್ನಿಂದ ಬೇಕಾದರೆ ನಾನು ಅಪ್ಲೈ ಮಾಡಿ ಕೊಡ್ಬೋದು ನಿಮಗೆ, ಅಲ್ಲದು ಬೇರೆ ನನಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಅದರಲ್ಲಿ ಇಲ್ಲ, ನಮಗೆ ಡಾಕ್ಯುಮೆಂಟ್ ಈಗ ಬೇಕು, ಇಲ್ಲಾದರೆ ನಮಗೆ 20,000 ಬೇಕು, ಯಾವುದೋ ಒಂದು ನೀವು ಮಾಡಿಕೊಳ್ಬೇಕು ಅಂತ. ಹಾಗೆ ಮಾತುಕತೆ ನಿಮ್ಗೆ ಆ ವಿಡಿಯೋದಲ್ಲಿ ನೋಡಿ ಇರ್ಬೋದು. ಅದರಲ್ಲಿ ಇರುವಾಗ ನನ್ನ ಮಗಳು, ಅಣ್ಣ ಮೇಡಮ್ ಒಂದು ನಿಮಿಷ, ಈಗ ವಿಡಿಯೋ ನೋಡುವಾಗ ಮೇಡಮ್ ಒಂದು CCTV ವಿಡಿಯೋ ಬರುತ್ತೆ. ಆ CCTV ವಿಡಿಯೋದಲ್ಲಿ ತಾವು ಹೊಡೆದಿದ್ದೀರಿ ಅಂತ ಹೇಳ್ತಾರೆ, ತಾವೇ ಮೊದಲನೇ ಬಾರಿಗೆ ಹಲ್ಲೆ ಮಾಡಿದ್ದು ಅನ್ನುವಂಥ ಒಂದು ಆರೋಪವನ್ನ ಮಾಡ್ತಾರೆ. ಮೇಡಮ್ ಏನಾಗಿದೆ ಮೇಡಮ್? ಆಗ ಅದೇ ನಾನು ಹೇಳ್ತಿದ್ದ, ಅದು ನಾವು ಮಾತುಕತೆ ನಡೀತಾ ಇರುವಾಗ ನನ್ನ ಮಗಳು, ಅಣ್ಣ ನೀವು 100 ರೂಪಾಯಿದಲ್ಲಿ ಆಗುವ ವಿಷಯ ಯಾಕೆ ಇಷ್ಟು ದೊಡ್ಡದು ಮಾಡ್ತೀರಿ ಅಂತ ಹೇಳುವಾಗ ಆ ಹುಡುಗ ಅವರಿಗೆ ಕೆಟ್ಟದಾಗಿ, ನಮಗೆ ಬಾಯಿಗೆ ತೆಗಿಲಿಕ್ಕೆ ಆಗುದಿಲ್ಲ, ಕೆಟ್ಟದಾಗಿ ಬೈದ. ಹಾಗೆ ನಾವು ಇಬ್ರು ಕೂಡ ಹುಡುಗನನ್ನು ಹೊರಗಡೆ ಹೀಗೆ ಆ್ಯಕ್ಷನ್, ನಿಮಗೆ ಆ್ಯಕ್ಷನಲ್ಲಿ ಕಾಣ್ತಾ ಇರ್ಬೋದು, ನಾವು ಹೀಗೆ ಮಾಡೋದು. ಆ ಹುಡುಗನನ್ನು ಹೊರಗಡೆ ಹೋಗು ಅಂತ, ನನ್ನ ಮಗ ಕುಡಿ ಮಾಡಿದ, ನಾನು ಕೂಡ ಹೊರಗಡೆ ಹೋಗು ಅಂತ. ಮತ್ತೆ ಅವರಿಗೆ ಹಣ ತೆಗೆದು ಕೊಡುವ ಅಷ್ಟೊತ್ತಿಗೆ ಆ ಹುಡುಗ ಪುನಃ ಬಂದು ಮೊಬೈಲಲ್ಲಿ ವಿಡಿಯೋ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ. ನಮ್ಮ ಒಂದು ಹಿಂದೂ ಇದರಲ್ಲಿ ಬಂದು ಒಂದು ಮುಸ್ಲಿಂ ಹುಡುಗ ಬಂದು ವಿಡಿಯೋ ತೆಗೆಯುವಾಗ ನನ್ನ ಮಗಂದು ಯಾರ್ದು ತೆಗೆಯೋದು ನಮ್ಗೆ ಗೊತ್ತಾಗ, ಮಗಳದ್ದು ಫೋಟೋ ಅಂದರೆ ಅವನು ಆ್ಯಕ್ಷನ್ ಇರೋದು ಆ ಸೈಡಿಗೆ, ನಾನು ಅದು ಫೋನು ಇದು ಮಾಡಿ ವಿಡಿಯೋ ತೆಗಿಲಿಕ್ಕೆ ಬೇಡ ಅಂತ ಫೋನ್ ತೆಗೆಯೋ, ಅವನು ಹೈಟ್ ಇದ್ದ ಹುಡುಗ ಅಷ್ಟೇ. ಅದು ನನ್ನ ಕೈ ಹಾಗೆ ಬಂದದ್ದು, ಹೊಡೆದಾಗಿ ಎಲ್ಲ ಪ್ರಚಾರ ಮಾಡಿ ನನ್ನ ಮೇಲೆ ಸುಳ್ಳು ಅಪವಾದ ಮಾಡಿದ್ದಾರೆ ಎಲ್ಲರೂ. ಆ್ಯಕ್ಚುಲಿ ಅದು ವಿಡಿಯೋ ಮೊಬೈಲ್ ಇದು ಮಾಡಲಿಕ್ಕೆ ನಾನು ಎಂತ ನಮಗೆ ತೆಗಿಲಿಕ್ಕೆ ಇದು ಮಾಡಿದಷ್ಟೇ ಅಲ್ಲದೆ ಬೇರೆ ಎಂತ ಅವನನ್ನು ಹೊಡೆದದಲ್ಲ, ಎಂತ ಮಾಡಿದಲ್ಲ. ಇದು ಯಾರು ನಿಮ್ಮ ಹಿಂದೂ ಅಲ್ಲಿ ಯಾರಾದರೂ, ಅಲ್ಲ ಹಿಂದೂ ಅಂತ ಅಲ್ಲ ಸರ್, ನಿಮ್ಮ ಮುಸ್ಲಿಮಲ್ಲಿ ಯಾರಾದರೂ ಹಿಂದೂ ಹುಡುಗ ಬಂದು ಫೋಟೋ ತೆಗೆದ್ರೆ ಅವರು ಬಿಡ್ಲಿಕ್ಕೆ ಉಂಟಾ? ಬಿಡ್ತಾರ? ಯಾರು ಬಿಡ್ಲಿಕ್ಕೆ ಇಲ್ಲಲ್ಲ. ಅಷ್ಟೇ, ನಾನೊಂದು ಫೋಟೋ ತೆಗಿಬೇಡ ಅಂತ ಅಷ್ಟೇ ನಾನು ಹೇಳಿದಷ್ಟೇ. ಅದಕ್ಕೆ ಇಷ್ಟೆಲ್ಲ ಪ್ರಚಾರ ಮಾಡಿ ಮತ್ತೆ ಅವನನ್ನು ಹೊರಗಡೆ ಹೋಗುವಂತ ದೂಡಿದ್ದೇವೆ. ಬಟ್ ಅಲ್ಲಿ ಹೋಗಿ ಅಲ್ಲಿ ಗಲಾಟೆ ಅದು ಎಲ್ಲ
ಕ್ಯಾಮರಾದಲ್ಲಿ ಕ್ಲೀನ್ ಗೊತ್ತಾಗ್ತದೆ ಆ ಮುಸ್ಲಿಂ ಹುಡುಗಿಯವರು ನನ್ನನ್ನು ಹೊಡೆಯೋದು, ಅದಕ್ಕೆ ಸೆಲ್ಫ್ ಡಿಫೆನ್ಸ್ ಆಗಿ ನಾನು ಕೂಡ ಇದು ಮಾಡೋದು. ಅಷ್ಟೇ ಅಲ್ಲದೆ ಬೇರೆ ಎಲ್ಲ ನನ್ನ ಮೇಲೆ ಮಾತ್ರ ಇದು, ನನ್ನ ಮೇಲೆ ಮತ್ತೆ ನನ್ನ ಮಗನ ಮೇಲೆ ಕೇಸ್ ಹಾಕಿದನ್ನು ಬಿಟ್ಟು ಅವರ ಮೇಲೆ ಯಾವುದೇ ಕೇಸ್ ಹಾಕಲಿಲ್ಲ. ನಮಗೆ ಅನ್ಯಾಯ ಮಾಡಿದ್ದಾರೆ. ಓಕೆ ಮೇಡಮ್, ಈಗ ಪುತ್ತೂರು ಬಂದಾಗ್ತಾ ಇದೆ. ಸೊ ಈಗ ತಮಗೆ ಏನೇನಾಗಿದೆ ಮೇಡಮ್? ನನಗೆ ಫ್ರ್ಯಾಕ್ಚರ್ ಆಗಿದೆ ಸರ್. ಓಕೆ, ಸರ್ಜರಿ ಏನಾದರೂ? ಸರ್ಜರಿ ಆಗಿದೆ. ಅಲ್ಲಿ ಇನ್ನು ನನ್ನ ಬೆರಳಿಗೆ ಕ್ರ್ಯಾಕ್ ಉಂಟು. 1 ತಿಂಗಳು ನನಗೆ ರೆಸ್ಟ್ ಹೇಳಿದ್ದಾರೆ. ಮಗನಿಗೆ ಅರೆಸ್ಟ್ ಮಾಡಿದ್ದಾರೆ. ಬಟ್ ಅಲ್ಲ, ಅವರ ಸೈಡಲ್ಲಿ ಯಾರಿಗೆ ಅಂತ ಅರೆಸ್ಟ್ ಎಂತ ಇಲ್ಲ. ಎಲ್ಲ ಈವನ್ ಪಬ್ಲಿಕಲ್ಲಿ ನ್ಯೂಸೆನ್ಸ್ ಮಾಡಿದ ಅವರನ್ನು ಕೂಡ ಅವರು ಅರೆಸ್ಟ್ ಮಾಡಲಿಲ್ಲ. ಆ ಜನವನ್ನು ಅರೆಸ್ಟ್ ಮಾಡಲಿಲ್ಲ. ಯಾರನ್ನು ಕೂಡ ಮುಸ್ಲಿಂ ಪಾರ್ಟಿಯನ್ನು ಯಾರನ್ನು ಅರೆಸ್ಟ್ ಮಾಡಲಿಲ್ಲ. ಮೇಡಮ್, ಇದಾದ ನಂತರ ನಿಮ್ಮನ್ನ ಜೀಪಿಗೆ ಕರ್ಕೊಂಡು ಹೋಗ್ತಾರೆ ಮೇಡಮ್. ಅದೊಂದು ವಿಡಿಯೋ ಬಹಳ ವೈರಲ್ ಆಗ್ತಾ ಇದೆ. ಜೀಪಿಗೆ ಕರ್ಕೊಂಡು ಹೋದಾಗ ತಮ್ಮ ಮಗ ಒಳಗಿದ್ದಾರೆ, ತಾವು ಅಲ್ಲೇ ಹತ್ರ ಇರ್ತೀರಿ. ಆಗ ಅಲ್ಲೊಬ್ಬ ಬಂದು ಹೊಡಿಲಿಕ್ಕೆ ಪ್ರಯತ್ನ ಮಾಡುವಂತಹದ್ದು ಅಂತ ಒಂದು ಸೈಡಿನ ವಾದ. ಇನ್ನೊಂದು ಸೈಡ್ನವ್ರು ಏನ್ ಹೇಳ್ತಾ ಇದ್ದಾರೆ, ಅವ ವಿಡಿಯೋ ಮಾಡ್ಲಿಕ್ಕೆ ಬಂದಾಗ ನಿಮ್ಮ ಮಗ ಪುನಃ ಮೊಬೈಲ್ ಹಿಡ್ಕೊಂಡ ಅನ್ನುವಂಥದ್ದು ಇನ್ನೊಂದು ಸೈಡಿನ ವಾದ. ಹಾಗೆ ಏನಾಯ್ತು ಮೇಡಮ್? ಅವನು ಹೊಡೆದು ಮಗನಿಗೆ. ಆಗ ಮತ್ತೆ ಯಾರೋ ಒಬ್ಬರು ಅವನನ್ನು ಇದು ಮಾಡಿ ಹೊರಗಡೆ ಇದು ಮಾಡಿದ. ಅವನನ್ನು ಅರೆಸ್ಟ್ ಮಾಡಬೇಕು ಅಥವಾ ಅವನ ಬಂಧನ ಮಾಡಬೇಕು ಅಂತ ಹೇಳ್ತೀರಿ? ಕೇಸ್ ಮಾಡಬೇಕು, ಅವನನ್ನು ಅರೆಸ್ಟ್ ಮಾಡಬೇಕು. ನಮ್ಮ ಮೇಲೆ ಸುಮ್ಮನೆ ಪ್ರಚಾರ ಮಾಡಿದ ಈ ಹಿಂದೂ ಮುಸ್ಲಿಂ ಲೇಡೀಸ್ ಮೇಲೆ ಕೂಡ ಕೇಸ್ ಆಗಬೇಕು ಸರ್. ನಮ್ಮ ಮೇಲೆ ಕೇಸ್ ಆದಾಗೆ ಅವರ ಮೇಲೆ ಅವರದ್ದು ಕೂಡ ಮುಖ ನೀವು ಪಬ್ಲಿಕ್ ಆಗಿ ತೋರಿಸಬೇಕು. ನಮ್ಮ ಹಿಂದೂ ಅವರಿಗೆ ಎಲ್ಲ ವಿಡಿಯೋದಲ್ಲಿ ಎಲ್ಲ ಇದರಲ್ಲಿ ನಮ್ಮದು ಫೋಟೋಸ್ ಬರ್ತಾ ಉಂಟು. ಅವ್ರದ್ದು ಯಾರ್ದು ಎಲ್ಲಿ ಕೂಡ ಬರ್ತಾ ಇಲ್ಲ. ಅದು ಕೂಡ ಅವ್ರದ್ದು ಕೂಡ ಪಬ್ಲಿಸಿಟಿ ಆಗಬೇಕು. ನಮ್ಮ ಮೇಲೆ ಅನ್ಯಾಯ ಮಾಡಿದವರು ಮಹಾಲಿಂಗೇಶ್ವರ ದೇವರು ಬಿಡುವುದಿಲ್ಲ, ಖಂಡಿತ ಬಿಡುವುದಿಲ್ಲ. ಅಷ್ಟೇ. ಈ ಸ್ಥಿತಿಯಲ್ಲಿದ್ದೀರಿ, ಆದಷ್ಟು ಬೇಗ ಗುಣ ಆಗಿ ನಿಮಗೆ ಆದ ಅನ್ಯಾಯಕ್ಕೆ ನ್ಯಾಯ ಸಿಗಲಿ ಅಂತೇಳಿ ನಾವು ಸಹ ಹಾರೈಕೆ ಮಾಡ್ತೇವೆ. ಎಸ್ ವೀಕ್ಷಕರೇ, ಇದಿಷ್ಟು ಅಂಜನಾ ಪೈ ಅವರ ಮಾತುಗಳು. ಆ ಘಟನೆ ಏನಾಯಿತು ಅನ್ನೋದನ್ನು ಅವರ ಬಾಯಿಂದ ಅವರು ಹೇಳಿದ್ದಾರೆ. ಇದಿಷ್ಟು ಅಂಜನಾ ಪೈ ಅವರ ಮಾತುಗಳು. ಇದೀಗ ನಮ್ಮ ಜೊತೆ ಮಾತಾಡಲಿಕ್ಕೆ ಬಜರಂಗ ದಳದ ಮುಖಂಡರಾಗಿರ್ತಕ್ಕಂಥ ಪುನೀತ್ ದತ್ತ ಅವರಿದ್ದಾರೆ. ಎಸ್ ಪುನೀತ್ ದತ್ತ ಅವರವರೇ, ಪುತ್ತೂರಿನಲ್ಲಿ ಇವತ್ತು ಬಂದ್ ಬಹುಶಃ ಯಶಸ್ವಿ ಅಂತಾನೆ ಹೇಳ್ಬೋದು. ಆದರೆ ಇಲ್ಲಿ ಒಂದಷ್ಟು ಆಗ್ರಹಗಳು ಏನು ತಮ್ಮ ಸಂಘಟನೆ ಇವತ್ತು ಏನು ಆಗ್ರಹ ಮಾಡ್ತಾ ಇದ್ದಾರೆ? ಇವತ್ತು ಹಿಂದೂ ಜಾಗರಣ ವೇದಿಕೆ ಕರೆ ಕೊಟ್ಟ ಪುತ್ತೂರು ಬಂದ್ಗೆ ಇವತ್ತು ಯಶಸ್ವಿಯಾಗಿದೆ. ಪುತ್ತೂರಿನ ಎಲ್ಲ ವರ್ತಕರಾಗಿರ್ಬೋದು, ವ್ಯಾಪಾರಸ್ಥರು ತಮ್ಮ ಅಂಗಡಿಗಳನ್ನು, ತಮ್ಮ ಕಚೇರಿಗಳನ್ನು ಬಂದ್ ಮಾಡಿ ನಮ್ಮ ಈ ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ. ಅವರಿಗೆ ಮೊದಲಾಗಿ ಅವರಿಗೆ ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೂ ಹಿಂದೂ ಜಾಗರಣ ವೇದಿಕೆಯಿಂದ ಅವರಿಗೆ ಇವತ್ತು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಎಸ್, ಇದರ ಜೊತೆಗೆ ಇವತ್ತು ಮುಸ್ಲಿಮರ ಹಬ್ಬ ಇದೆ. ಬಹುಶಃ ಇವತ್ತು ಇಂಥ ಒಂದು ಸೆನ್ಸಿಟಿವ್ ಸಂದರ್ಭದಲ್ಲಿ ಇದೇ ದಿವಸ ಬಂದ್ಗೆ ಕರೆ ಕೊಡುವಂತ ಅವಶ್ಯಕತೆ ಇತ್ತ? ಇದು ಒಂದು ರೀತಿಯಲ್ಲಿ ಅವರ ಹಬ್ಬ ಇರುವಂತ ಸಂದರ್ಭದಲ್ಲಿ ಇನ್ಯಾವುದೋ ಒಂದು ಇಂಟೆನ್ಷನ್ ಅಲ್ಲಿ ಕೊಟ್ಟಾಗಿಲ್ಲ. ಇವತ್ತು ಹಿಂದೂ ಸಮಾಜದ ಒಂದು ತಾಯಿಗೆ ಅನ್ಯಾಯ ಆಗಿದೆ. ಆ ತಾಯಿಯ ಆದ ಅನ್ಯಾಯವನ್ನು ಖಂಡಿಸಿ ಇವತ್ತು ಹಿಂದೂ ಸಮಾಜದ ಎಲ್ಲ ಸಮಾಜದ ಹಿಂದೂಗಳು, ಹಿಂದೂ ವರ್ತಕರು ಬಂದ್ ಮಾಡಬೇಕೆಂದು ನಾವು ಇವತ್ತು ಬಂದಿಗೆ ಕರೆ ಕೊಟ್ಟಿದ್ದೇವೆ. ಹಾಗಾಗಿ ಅಕ್ಷರಶಃ ಎಲ್ಲ ಹಿಂದೂಗಳು, ಹಿಂದೂ ಸಮಾಜದ ವರ್ತಕರು ನಮಗೆ ಇವತ್ತು ಸಪೋರ್ಟ್ ಆಗಿ ನಿಂತಿದ್ದಾರೆ. ಹಾಗೆ ಬಂದು ಯಶಸ್ವಿಯಾಗಿದೆ. ಓಕೆ, ಈಗ ನಾಳೆ ದಿನ ಪುತ್ತೂರು ಚಲೋ ಕಾರ್ಯಕ್ರಮ ಯಾವ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾಡ್ತಾ ಇದ್ದೀರಿ? ಅದರ ಅವಶ್ಯಕತೆ ಇದೆಯಾ ಅಂತ? ಇವತ್ತು ನಮ್ದು 3 ಬೇಡಿಕೆ ಇದೆ. ಒಂದು, ಮೊನ್ನೆ ಅಂಜನಾ ಪೈ ಎಂಬ ತಾಯಿಗೆ ಹಲ್ಲೆ ನಡೆಸಿದ ಯಾರೋ ಒಬ್ಬ ಆರೋಪಿಗಳನ್ನು ಇವತ್ತು ಬಂಧನ ಆಗಿಲ್ಲ. ಮತ್ತೆ ಆ ಹಲ್ಲೆ ನಡೆಸಿದ ಆರೋಪಿಗಳು ನಿಷೇಧಿತ PFI ಸಂಘಟನೆಗೆ ಸೇರಿದ ಕಾರ್ಯಕರ್ತರು ಎಂಬ ಒಂದು ಸಂಶಯ ಕೂಡ ನಮಗಿದೆ. ಮತ್ತೆ ಆ ತಾಯಿಯ ರಕ್ಷಣೆಗೆ ಬಂದಂತಹ ಮಗನನ್ನು ಆ ಕೇಸ್ನಲ್ಲಿ 307 ಕೊಲೆ ಯತ್ನ ಕೇಸ್ನಲ್ಲಿ ಸಿಲುಕಿಸಿ ಫಿಕ್ಸ್ ಮಾಡಿ ಅವನನ್ನು ಇವತ್ತು ಜೈಲಿಗೆ ಹಾಕಿದ್ದಾರೆ. ಆ ಕೇಸನ್ನು ಕೂಡ ವಾಪಸ್ ತೆಗಿಬೇಕು ಎಂಬೊಂದು ಆಗ್ರಹಿಸಿ ನಾಡ್ದು ಇವತ್ತು ಬಂದು ಕರೆ ಕೊಟ್ಟಿದ್ದೇವೆ. ಆದ್ರೂ ಕೂಡ ಇವತ್ತಿಗೂ ಕೂಡ ಒಬ್ಬ ಆರೋಪಿಗಳನ್ನು ಇವತ್ತು ಬಂಧನ ಮಾಡುವಂತಹ ಪ್ರಕ್ರಿಯೆಯನ್ನು ಪೊಲೀಸ್ ಇಲಾಖೆ ಮಾಡಿಲ್ಲ. ಹಾಗಾಗಿ ಮುಂದಿನ
ಆ ಹೋರಾಟದ ಭಾಗವಾಗಿ ಇವತ್ತು ಪುತ್ತೂರು ಚಲೋ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಎಸ್, ಇದರ ಜೊತೆಗೆ ಪುನೀತ್ ಅವರೇ, ಎಲ್ಲ ಒಂದು ಕಡೆ ಪೊಲೀಸ್ ಇಲಾಖೆ ಇವತ್ತು ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಸಿಮಿಲರ್ ಪ್ರಕರಣಗಳು ದಾಖಲಾದ ಸಂದರ್ಭದಲ್ಲಿ ಈ ಹಿಂದೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಇಂಥ ಪ್ರಕರಣಗಳು ದಾಖಲಾಗದಾಗ ನೋಟಿಸ್ ಕೊಟ್ಟಿದ್ದೇವೆ, ಅರೆಸ್ಟ್ ಎಲ್ಲೂ ಮಾಡಿಲ್ಲ. ಆ ಕಾರಣಕ್ಕಾಗಿ ಅಂತ ಪ್ರಕರಣ ಅವರಿಗೆ ನೋಟಿಸ್ ಕೊಡುವಂತ ಕೆಲಸವನ್ನ ಕಾನೂನು ಪ್ರಕ್ರಿಯೆಯಲ್ಲಿ ಮಾಡಿದ್ದೇವೆ. ಮತ್ತದು ಏನು 7 years ಬಿಲೋ ಪ್ರಿಸನ್ಮೆಂಟ್ ಇರುವಂತ ಪ್ರಕರಣಗಳು. ಸೊ ಹಾಗಾಗಿ ನೋಟಿಸ್ ಕೊಟ್ಟಿದ್ದೇವೆ, ಹಾಗಾಗಿ ಅರೆಸ್ಟ್ ಮಾಡಿಲ್ಲ ಅನ್ನುವಂತ ಒಂದು ಮಾತು ಕೇಳಿ ಬರ್ತಾ ಇದೆ. ನೋಡಿ, ಪುತ್ತೂರು ನಗರದಲ್ಲಿ 2 ಘಟನೆ ನಡೆದಿತ್ತು. ಒಂದು ಪುರುಷರ ಕಟ್ಟೆಯಲ್ಲಿ ಒಂದು ಹೆಣ್ಣು ಮಗಳು ತನಗೆ ಯಾರೋ ನನ್ನ ಹಿಂದೆ ಬರ್ತಿದ್ದಾರೆ ಎಂಬ ಕಾರಣಕ್ಕಾಗಿ ದೂರು ಕೊಟ್ಟಾಗ ದೂರು ಕೊಟ್ಟವರ ಮೇಲೆ ಕೇಸ್ ದಾಖಲಾಗಿತ್ತು. ಅಲ್ಲಿ ಕೂಡ ಹಿಂದೂ ಸಮಾಜ ಇಲ್ಲಿ ಕೂಡ ಇದೇ ರೀತಿ ಜನರನ್ನು ಸೇರಿಸಿಕೊಂಡು ಗಲಾಟೆ ಮಾಡಿಲ್ಲ. ಆದರೆ ಇನ್ನೊಂದು ಘಟನೆಯಲ್ಲಿ ಇಡೀ ಮುಸಲ್ಮಾನರ ಸಮಾಜದ ಯುವಕರನ್ನು ಸೇರಿಸಿ ಆ ಅಂಗಡಿಯ ಯಾರು ಕೆಲಸ ಮಾಡುವವರು ಅವರ ಮೇಲೆ ದಾಳಿ ಮಾಡುವಂತ ಪ್ರಕ್ರಿಯೆ ನಡೆದಿತ್ತು. ಇವತ್ತು ಆ ತಾಯಿಯ ರಕ್ಷಣೆಗೆ ಬಂದ ಮಗನ ಮೇಲೆ 307 ಕೊಲೆ ಯತ್ನ ಕೇಸ್ ದಾಖಲು ಮಾಡುವುದಾದ್ರೆ, ಆ ತಾಯಿಯ ಮೇಲೆ ಹಲ್ಲೆ ಮಾಡಿದಂತ ಮುಸಲ್ಮಾನರ ಯುವಕರ ಮೇಲೆ ಯಾಕೆ ಕೊಲೆ ಯತ್ನ ಕೇಸು ದಾಖಲು ಮಾಡೋದಿಲ್ಲ? ಇವತ್ತು ಪೊಲೀಸ್ ಇಲಾಖೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಾಕುವಂತ ಕೆಲಸ ಮಾಡಬಾರ್ದು. ಇವತ್ತು ಮುಸ್ಲಿಂ ತುಷ್ಟೀಕರಣದ ಮೂಲಕ ರಾಜ್ಯ ಸರ್ಕಾರ ಇವತ್ತು ಏನೇ ಕೆಲಸ ಮಾಡ್ತಾ ಇದೆ ಅದನ್ನು ತಕ್ಷಣವಾಗಿ ನಿಲ್ಲಿಸಬೇಕು ಎಂದು ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೇವೆ. ಎಸ್, ಧನ್ಯವಾದಗಳು ಪುನೀತ್ ಅವರೇ. ಎಸ್, ಇದಿಷ್ಟು ಪುನೀತ್ ಅತ್ತ ಅವರ ಮಾತುಗಳು. ಒಟ್ಟಿನಲ್ಲಿ ಏನು ಇವತ್ತು ಪುತ್ತೂರು ಬಂದ್ ನಡೆದಿದೆ, ಇನ್ನು ನಾಳದು ಪುತ್ತೂರು ಚಲೋ ನಡೆಯಲಿಕ್ಕಿದೆ. ದಿನೇ ದಿನೇ ಈ ಪ್ರಕರಣ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ, ಹೊಸ ಮಜಲುಗಳನ್ನು ಪಡೆದುಕೊಳ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಒಟ್ಟಾರೆ ಏನು ಪುತ್ತೂರಿಗೆ ಬಂದ್ಗೆ, ಸ್ವಯಂ ಪ್ರೇರಿತ ಬಂದ್ಗೆ ಹಿಂದೂ ಸಂಘಟನೆ ಕರೆ ಕೊಟ್ಟಿತ್ತು. ಈ ಬಂದ್ ಯಶಸ್ವಿ ಆಗಿದೆ ಅಂತಾನೆ ಹೇಳ್ಬೋದು. ಈ ಬಂದ್ ಹಿನ್ನೆಲೆಯಲ್ಲಿ ನೋಡ್ತಾ ಹೋದ್ರೆ ಈ ಬಂದ್ಗೆ ಬಹಳ ಒಂದು ರೀತಿಯ ಪಾಸಿಟಿವ್ ರೆಸ್ಪಾನ್ಸ್ ಪುತ್ತೂರು ಪೇಟೆಯಾದ್ಯಂತ ವ್ಯಕ್ತ ಆಗಿದೆ. ಬಹುತೇಕ ಎಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ಪ್ರಮುಖ ಅಂದ್ರೆ ನಗರದ ಪ್ರಮುಖ ದೊಡ್ಡ ಶೋರೂಮ್ಗಳು ಕೂಡ ಬಂದಾಗಿರುವಂತಹದ್ದು ಈ ಬಂದಿನ ಯಶಸ್ವಿಗೆ ಹಿಡಿದ ಕೈ ಕನ್ನಡಿಯಾಗಿದೆ ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಸೂಕ್ತ ಭದ್ರತೆಯನ್ನ ಕಲ್ಪಿಸುವಂತ ಕೆಲಸವನ್ನ SP ಅರುಣ್ ಕುಮಾರ್ ಅವರ ನೇತೃತ್ವದಲ್ಲಿ IG ಅವರು ಕೂಡ ಪುತ್ತೂರಿಗೆ ಬಂದು ನೋಡಿಕೊಳ್ತಾ ಇರುವಂತಹದ್ದು ಒಂದೆಡೆ. ಆದ್ರೆ ಇನ್ನೊಂದೆಡೆ ಹಿಂದೂ ಸಂಘಟನೆಗಳು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇವೆ. ಯಾಕೆಂತ ಕೇಳಿದ್ರೆ ಆಗಲೇ ಪುನೀತ್ ಕೊಟ್ಟಾರಿ ಅವರು ಬಜರಂಗ ದಳದ ಮುಖ್ಯಸ್ಥರು ಕಹಳೆ ನ್ಯೂಸ್ ಜೊತೆ ಮಾತಾಡ್ತಾ ಹೇಳಿದ್ರು, ಏನು ಬಂದ್ಗೆ ಕರೆ ಕೊಟ್ಟಿದ್ದೇವೆ ಅದರ ಉದ್ದೇಶ ಈಡೇರ್ಲಿಲ್ಲ ಅನ್ನುವಂತ ನೋವಿದೆ. ಆ ಕಾರಣಕ್ಕಾಗಿ ನಾವು ಪುತ್ತೂರು ಚಲೋವನ್ನ ಮಾಡ್ತೇವೆ. ಮಾತ್ರ ಅಲ್ಲ, ಆ ದಿವಸ ಏನು ಪುತ್ತೂರಿನಲ್ಲಿ ಒಂದು ದೊಡ್ಡ ರೀತಿಯ ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಸೇರಿ ಬಹಿರಂಗ ಪ್ರತಿಭಟನೆಯನ್ನ ಆ ದಿವಸ ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತೇವೆ ಅನ್ನುವಂತಹದ್ದನ್ನ ಹೇಳಿದ್ರು. ಸೊ ಹಾಗಾಗಿ ಇವತ್ತಿನ ಏನು ಬಂದ್ ಯಶಸ್ವಿ ಆಗಿದ್ರು, ಆದ್ರೆ ಬಂದ್ಗೆ ಕರೆ ಕೊಟ್ಟಂತ ಉದ್ದೇಶ ಮತ್ತು ಯಾವ ಉದ್ದೇಶದಿಂದ ಬಂದಿಗೆ ಕರೆ ಕೊಟ್ಟಿದ್ರು ಅದು ಈಡೇರ್ಲಿಲ್ಲ ಅನ್ನುವಂಥದ್ದು ಹಿಂದೂ ಸಂಘಟನೆಗಳ ಪಾಲಿಗೆ ಒಂದು ರೀತಿ ಆಕ್ರೋಶಕ್ಕೆ ಇವತ್ತು ಕಾರಣ ಆಗಿದೆ. ಮಾತ್ರ ಅಲ್ಲ, ಈ ಹಿನ್ನೆಲೆಯಲ್ಲಿ ಏನು ಪುತ್ತೂರು ಚಲೋಕ್ಕೆ ಹಿಂದೂ ಸಂಘಟನೆಗಳು ಕರೆ ಕೊಟ್ಟಿರುವಂತಹದ್ದು ಏನಾಗತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್. ನಮಸ್ಕಾರ. ಬಹುತೇಕ ಪುತ್ತೂರು ಇವತ್ತು ಸಂಪೂರ್ಣ ಬಂದ್ ಆಗಿದೆ. ಫ್ರಾಕ್ಚರ್ ಆಗಿದೆ ಸರ್. ಓಕೆ, ಸರ್ಜರಿ ಏನಾದ್ರು? ಸರ್ಜರಿ ಆಗಿದೆ. 1 ತಿಂಗಳು ನನಗೆ ಅಷ್ಟೇ ಇರೋದು. ಮುಸ್ಲಿಂ ಅಲ್ಲಿ ಯಾರಾದ್ರೂ ಹಿಂದೂ ಹುಡುಗ ಬಂದು ಫೋಟೋ ತೆಗೆದ್ರೆ ಅವ್ರು ಬಿಡ್ಲಿಕ್ಕೆ ಉಂಟಾ? ಬಿಡ್ತಾರ? ನನ್ನ ಮೇಲೆ ಮತ್ತೆ ನನ್ನ ಮಗನ ಮೇಲೆ ಕೇಸ್ ಹಾಕಿದನ್ನು ಬಿಟ್ಟು ಅವರ ಮೇಲೆ ಯಾವುದೇ ಕೇಸ್ ಹಾಕಲಿಲ್ಲ. ನಮ್ಗೆ ಅನ್ಯಾಯ ಮಾಡಿದ್ದಾರೆ. ತಾಯಿಯ ರಕ್ಷಣೆಗೆ ಬಂದ ಮಗನ ಮೇಲೆ 307 ಕೊಲೆ ಯತ್ನ ಕೇಸು ದಾಖಲು ಮಾಡುವುದಾದ್ರೆ, ಆ ತಾಯಿಯ ಮೇಲೆ ಹಲ್ಲೆ ಮಾಡಿದಂತ ಮುಸಲ್ಮಾನರ ಯುವಕರ ಮೇಲೆ ಯಾಕೆ ಕೊಲೆ ಯತ್ನ ಕೇಸು ದಾಖಲು ಮಾಡೋದಿಲ್ಲ? ಮುಸ್ಲಿಂ ಪಾರ್ಟಿಯನ್ನು ಯಾರನ್ನು ಅರೆಸ್ಟ್ ಮಾಡಲಿಲ್ಲ. ಸುಮ್ಮನೆ ಪ್ರಚಾರ ಮಾಡಿದ ಈ ಹಿಂದೂ ಮುಸ್ಲಿಂ ಲೇಡೀಸ್ ಮೇಲೆ ಕೂಡ ಕೇಸ್ ಆಗಬೇಕು ಸರ್. ಬಂದಾದ್ರೂ ಕೂಡ ಇವತ್ತಿಗೂ ಕೂಡ ಆರೋಪಿಗಳು ಒಬ್ಬರೇ ಒಬ್ಬ ಆರೋಪಿಗಳನ್ನು ಇವತ್ತು ಬಂಧನ ಮಾಡುವಂತಹ ಪ್ರಕ್ರಿಯೆಯನ್ನು ಪೊಲೀಸ್ ಇಲಾಖೆ ಮಾಡಿಲ್ಲ.
ನಮ್ಮ ಮೇಲೆ ಅನ್ಯಾಯ ಮಾಡಿದವರು ಮಹಾಲಿಂಗೇಶ್ವರ ದೇವರು ಬಿಡುವುದಿಲ್ಲ, ಖಂಡಿತ ಬಿಡುವುದಿಲ್ಲ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.